ವರ್ಷ ಮೇಷ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಶನಿ ಸಾಡೆಸಾತಿಯ ಮೊದಲ ಚರಣ ಆರಂಭವಾಗುತ್ತಿರುವುದು ಜ್ಯೋತಿಷ್ಯ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಬೆಳವಣಿಗೆಯಾಗಿದೆ. ಶನಿ ಗ್ರಹವನ್ನು ಕರ್ಮದ ಫಲ ನೀಡುವ ಗ್ರಹ ಎಂದು ಕರೆಯಲಾಗುತ್ತದೆ. ವ್ಯಕ್ತಿಯು ತನ್ನ ಹಿಂದಿನ ಕರ್ಮಗಳ ಆಧಾರದಲ್ಲಿ ಅನುಭವಿಸಬೇಕಾದ ಪಾಠಗಳನ್ನು ಶನಿ ನಿಧಾನವಾಗಿ ಆದರೆ ದೃಢವಾಗಿ ಕಲಿಸುತ್ತಾನೆ ಎಂಬ ನಂಬಿಕೆಯಿದೆ. ಶನಿ ಸಾಡೆಸಾತಿಯ ಅವಧಿಯು ಒಟ್ಟು 7 ವರ್ಷಾರ್ಧಗಳ ಕಾಲ ನಡೆಯುವಂತಹುದು ಮತ್ತು ಅದರ ಮೊದಲ ಚರಣವೇ ಮುಂದಿನ ಅವಧಿಯ ಸ್ವರೂಪವನ್ನು ಸೂಚಿಸುವುದಾಗಿ ಪರಿಗಣಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಮೇಷ ರಾಶಿಗೆ ಸೇರಿದವರಿಗೆ ಈ ವರ್ಷವು ಜೀವನದ ಹಲವು ಕ್ಷೇತ್ರಗಳಲ್ಲಿ ಪರೀಕ್ಷೆಯ ಕಾಲವಾಗಲಿದೆ. ವೃತ್ತಿ ಜೀವನದ ಬಗ್ಗೆ ಮಾತನಾಡುವುದಾದರೆ, ಮೇಷ ರಾಶಿಗೆ ಸೇರಿದವರು ಈ ಅವಧಿಯಲ್ಲಿ ಹೆಚ್ಚಿನ ಹೊಣೆಗಾರಿಕೆಗಳನ್ನು ಹೊರುವ ಪರಿಸ್ಥಿತಿಗೆ ಬರಬಹುದು. ಕೆಲಸದ ಒತ್ತಡ ಹೆಚ್ಚಾಗುವುದು, ನಿರೀಕ್ಷಿತ ಪ್ರಗತಿ ಕಾಣಿಸದಿರುವುದು, ಶ್ರಮಕ್ಕೆ ತಕ್ಕ ಗೌರವ ಅಥವಾ ಫಲ ದೊರಕದಿರುವ ಅನುಭವ ಇವು ಮನಸ್ಸನ್ನು ಕಲುಷಿತಗೊಳಿಸಬಹುದು. ಕೆಲವೊಮ್ಮೆ ಉತ್ತಮ ಅವಕಾಶಗಳು ಎದುರಾಗಿದರೂ ಆತ್ಮವಿಶ್ವಾಸದ ಕೊರತೆ, ಗೊಂದಲ ಅಥವಾ ತಡವಾದ ನಿರ್ಧಾರಗಳಿಂದಾಗಿ ಆ ಅವಕಾಶಗಳು ಕೈತಪ್ಪುವ ಸಾಧ್ಯತೆಯಿದೆ. ಶನಿಯ ಪ್ರಭಾವದಿಂದಾಗಿ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಅಸಮಾಧಾನ ಅಥವಾ ಮೇಲಾಧಿಕಾರಿಗಳೊಂದಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಈ ಸಮಯದಲ್ಲಿ ತಾಳ್ಮೆ, ಶಿಸ್ತು ಮತ್ತು ನಿರಂತರ ಪರಿಶ್ರಮವೇ ಯಶಸ್ಸಿನ ಪ್ರಮುಖ ಸೂತ್ರವಾಗಿರುತ್ತದೆ. ವ್ಯವಹಾರ ಮತ್ತು ಉದ್ಯಮದಲ್ಲಿ ತೊಡಗಿರುವ ಮೇಷ ರಾಶಿಯವರಿಗೆ ಈ ವರ್ಷ ಎಚ್ಚರಿಕೆಯ ಹೆಜ್ಜೆಗಳು ಅಗತ್ಯವಾಗಿವೆ. ಹೊಸ ವ್ಯವಹಾರ ಆರಂಭಿಸುವ ಮೊದಲು ಸೂಕ್ತ ಪರಿಶೀಲನೆ ಮಾಡದೆ ಮುಂದುವರಿದರೆ ನಷ್ಟ ಸಂಭವಿಸುವ ಸಾಧ್ಯತೆಯಿದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಂಬಿಕೆ ಕೊರತೆ ಅಥವಾ ತಪ್ಪು ತಿಳುವಳಿಕೆಗಳಿಂದ ವಿವಾದಗಳು ಉದ್ಭವಿಸಬಹುದು. ಹಣಕಾಸಿನ ವಿಚಾರಗಳಲ್ಲಿ ಅನಿರೀಕ್ಷಿತ ಖರ್ಚುಗಳು, ಹಳೆಯ ಸಾಲಗಳ ಒತ್ತಡ ಅಥವಾ ಹಣ ಕೈಯಲ್ಲಿ ನಿಲ್ಲದಿರುವ ಅನುಭವ ಕಾಡಬಹುದು. ಈ ಅವಧಿಯಲ್ಲಿ ದೊಡ್ಡ ಹೂಡಿಕೆಗಳು ಅಥವಾ ಅಪಾಯಕಾರಿ ನಿರ್ಧಾರಗಳನ್ನು ಮುಂದೂಡುವುದು ಒಳಿತು ಎಂದು ಜ್ಯೋತಿಷ್ಯ ಸಲಹೆ ನೀಡುತ್ತದೆ. ಆರ್ಥಿಕ ಸ್ಥಿತಿಗತಿಗಳ ಜೊತೆಗೆ ಕುಟುಂಬ ಮತ್ತು ಸಾಮಾಜಿಕ ಸಂಬಂಧಗಳ ಮೇಲೆಯೂ ಶನಿ ಸಾಡೆಸಾತಿಯ ಪ್ರಭಾವ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಮೇಷ ರಾಶಿಗೆ ಸೇರಿದವರು ತಮ್ಮ ಸ್ವಭಾವದ ಆತುರ ಮತ್ತು ನೇರ ಮಾತಿನ ಕಾರಣದಿಂದ ಕೆಲವೊಮ್ಮೆ ಇತರರ ಮನಸ್ಸಿಗೆ ನೋವು ನೀಡುವ ಸಾಧ್ಯತೆಯಿದೆ. ಶನಿಯ ಪ್ರಭಾವದಿಂದಾಗಿ ಸಣ್ಣ ವಿಷಯಗಳೇ ದೊಡ್ಡ ತಪ್ಪು ತಿಳುವಳಿಕೆಗಳಾಗಿ ರೂಪುಗೊಂಡು ದಾಂಪತ್ಯ ಜೀವನದಲ್ಲಿ ದೂರವನ್ನು ಸೃಷ್ಟಿಸಬಹುದು. ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳು, ಸ್ನೇಹಿತರೊಂದಿಗೆ ದೂರವಾಗುವ ಪರಿಸ್ಥಿತಿ ಹಾಗೂ ಒಂಟಿತನದ ಭಾವನೆ ಮನಸ್ಸನ್ನು ಕಾಡಬಹುದು. ಈ ಸಂದರ್ಭದಲ್ಲಿಯೇ ಸಹನೆ, ಸಹಾನುಭೂತಿ ಮತ್ತು ಸಮಾಧಾನಕರ ಸಂವಹನ ಅತ್ಯಂತ ಅಗತ್ಯವಾಗುತ್ತದೆ. ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯದ ವಿಚಾರದಲ್ಲಿಯೂ ಮೇಷ ರಾಶಿಗೆ ಸೇರಿದವರು ಜಾಗರೂಕರಾಗಿರಬೇಕು. ಕೆಲಸದ ಒತ್ತಡ ಮತ್ತು ಚಿಂತನೆಯಿಂದಾಗಿ ನಿದ್ರಾಹೀನತೆ, ಮನಸ್ಸಿನ ಅಶಾಂತಿ, ದೇಹದಲ್ಲಿ ದಣಿವು ಹೆಚ್ಚಾಗಬಹುದು. ಶನಿ ಶಿಸ್ತಿನ ಪ್ರತಿನಿಧಿ ಆದ್ದರಿಂದ ನಿಯಮಿತ ಜೀವನ ಶೈಲಿ, ಯೋಗ, ಧ್ಯಾನ ಮತ್ತು ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡರೆ ಈ ಸಮಸ್ಯೆಗಳನ್ನು ನಿಯಂತ್ರಿಸಬಹುದು. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳುವುದು ಮತ್ತು ನಕಾರಾತ್ಮಕ ಚಿಂತನೆಗಳಿಂದ ದೂರವಿರುವುದು ಈ ಅವಧಿಯಲ್ಲಿ ಬಹಳ ಮುಖ್ಯ. ಮಕರ ಸಂಕ್ರಾಂತಿಯ ಸಮಯದಲ್ಲಿ ಶನಿ ಮತ್ತು ಸೂರ್ಯನ ಮಿಲನವಾಗುವ ವಿಶೇಷ ಖಗೋಳ ಘಟನೆಯು ಮೇಷ ರಾಶಿಗೆ ಸೇರಿದವರಿಗೆ ಒಂದು ಮಹತ್ವದ ತಿರುವಾಗಬಹುದು. ಈ ಅವಧಿಯಲ್ಲಿ ಶನಿ ಸಾಡೆಸಾತಿಯ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಕೆಲವು ಪರಿಹಾರ ಕ್ರಮಗಳನ್ನು ಅನುಸರಿಸುವುದು ಲಾಭದಾಯಕವೆಂದು ನಂಬಲಾಗುತ್ತದೆ. ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚುವುದು, ಕಪ್ಪು ಬಟ್ಟೆ, ಕಪ್ಪು ಉಡಿ ಅಥವಾ ಎಳ್ಳು ದಾನ ಮಾಡುವುದು, ಶನಿ ಮಂತ್ರ ಅಥವಾ ಹನುಮಾನ್ ಚಾಲೀಸೆಯನ್ನು ಪಠಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಜೊತೆಗೆ ಬಡವರು, ವೃದ್ಧರು, ಅಂಗವಿಕಲರು ಮತ್ತು ಕಾರ್ಮಿಕರಿಗೆ ಸಹಾಯ ಮಾಡುವುದರಿಂದ ಶನಿಯ ಅನುಗ್ರಹ ದೊರಕುತ್ತದೆ ಎಂಬ ನಂಬಿಕೆಯಿದೆ.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ದೇವರು ಕರ್ಮಫಲದ ಅಧಿಪತಿ. ವ್ಯಕ್ತಿಯ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಹಿಂದಿನ ಕರ್ಮಗಳೇ ಕಾರಣವಾಗಿವೆ ಎಂಬ ಸಂದೇಶವನ್ನು ಶನಿ ನೀಡುತ್ತಾನೆ. ಮೇಷ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಶನಿ ಸಾಡೆಸಾತಿಯಂತಹ ಕಠಿಣ ಹಂತವನ್ನು ಎದುರಿಸುತ್ತಿರುವುದರಿಂದ ಶನಿಯ ಅನುಗ್ರಹ ಪಡೆಯಲು ಶಾಸ್ತ್ರೋಕ್ತ ಪರಿಹಾರ ಕ್ರಮಗಳನ್ನು ಅನುಸರಿಸುವುದು ಮಹತ್ವದಾಗಿದೆ. ಈ ಹಿನ್ನೆಲೆಯಲ್ಲಿ ಶನಿ ದೇವಸ್ಥಾನಕ್ಕೆ ತೆರಳಿ ಭಕ್ತಿಯಿಂದ ಮಾಡುವ ಪೂಜೆ ಮತ್ತು ದಾನ ಕಾರ್ಯಗಳು ಮಾನಸಿಕ ಶಾಂತಿ ಹಾಗೂ ಜೀವನದಲ್ಲಿ ಸಮತೋಲನವನ್ನು ತಂದುಕೊಡುತ್ತವೆ ಎಂಬ ನಂಬಿಕೆಯಿದೆ. ಮೇಷ ರಾಶಿಗೆ ಸೇರಿದವರು ಶನಿವಾರದಂದು ಅಥವಾ ಶನಿ ಪ್ರಿಯ ದಿನಗಳಲ್ಲಿ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅತ್ಯಂತ ಫಲಪ್ರದವೆಂದು ಹೇಳಲಾಗುತ್ತದೆ. ದೇವಾಲಯಕ್ಕೆ ತೆರಳುವ ಮುನ್ನ ಮನಸ್ಸಿನಲ್ಲಿ ಶುದ್ಧ ಭಾವನೆ, ಶಾಂತಿ ಮತ್ತು ವಿನಯವನ್ನು ಇಟ್ಟುಕೊಳ್ಳುವುದು ಮುಖ್ಯ. ಶನಿದೇವನ ಮುಂದೆ ಸಾಸಿವೆ ಎಣ್ಣೆಯಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ಒಂದು ದೀಪವನ್ನು ಬೆಳಗಿಸುವುದು ಶನಿಯ ಕಠಿಣ ದೃಷ್ಟಿಯನ್ನು ಶಮನಗೊಳಿಸುವ ಪ್ರಮುಖ ಪರಿಹಾರ ಕ್ರಮವೆಂದು ಪರಿಗಣಿಸಲಾಗಿದೆ. ಸಾಸಿವೆ ಎಣ್ಣೆ ಶನಿಗೆ ಅತಿ ಪ್ರಿಯವಾಗಿದ್ದು, ಕಪ್ಪು ಎಳ್ಳು ಶನಿಯ ಶಕ್ತಿ ಮತ್ತು ಕರ್ಮತತ್ವವನ್ನು ಪ್ರತಿನಿಧಿಸುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ವಿವರಿಸಲಾಗಿದೆ. ಈ ದೀಪವನ್ನು ಬೆಳಗಿಸುವಾಗ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಅಡೆತಡೆಗಳು ಮತ್ತು ಚಿಂತನೆಗಳು ನಿಧಾನವಾಗಿ ನಿವಾರಣೆಯಾಗಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುವುದು ಅತ್ಯಂತ ಮುಖ್ಯ. ದೀಪಾರಾಧನೆಯ ನಂತರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಎಂಬ ಶನಿ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸುವುದು ಬಹಳ ಮಹತ್ವ ಹೊಂದಿದೆ. ಈ ಮಂತ್ರವು ಶನಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿ ಆತ್ಮಬಲ ಮತ್ತು ಸಹನೆಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗುತ್ತದೆ. ಮಂತ್ರ ಜಪವನ್ನು ಕನಿಷ್ಠ 108 ಬಾರಿ ಮಾಡುವುದರಿಂದ ಮನಸ್ಸಿಗೆ ಏಕಾಗ್ರತೆ ದೊರಕುತ್ತದೆ ಮತ್ತು ಆಂತರಿಕ ಶಾಂತಿ ವೃದ್ಧಿಸುತ್ತದೆ. ಮಂತ್ರ ಜಪಿಸುವಾಗ ಶನಿದೇವರ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ನಿಮ್ಮ ಕಷ್ಟಗಳಿಂದ ಬಿಡುಗಡೆ ದೊರಕಲಿ ಎಂದು ಪ್ರಾರ್ಥಿಸುವುದು ಉತ್ತಮ ಫಲ ನೀಡುತ್ತದೆ. ಪೂಜೆಯ ನಂತರ ದಾನ ಕಾರ್ಯಕ್ಕೆ ವಿಶೇಷ ಮಹತ್ವವಿದೆ. ಮೇಷ ರಾಶಿಗೆ ಸೇರಿದವರು ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ ಅಥವಾ ಉದ್ದಿನ ಬೇಳೆಯನ್ನು ದಾನ ಮಾಡುವುದರಿಂದ ಶನಿದೇವರು ಸಂತುಷ್ಟರಾಗುತ್ತಾರೆ ಎಂಬ ನಂಬಿಕೆ ಜ್ಯೋತಿಷ್ಯದಲ್ಲಿ ಉಂಟು. ಈ ವಸ್ತುಗಳನ್ನು ಬಡವರಿಗೆ, ಶ್ರಮಿಕರಿಗೆ, ವೃದ್ಧರಿಗೆ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡುವುದರಿಂದ ಕರ್ಮದ ಭಾರ ತಗ್ಗುತ್ತದೆ ಎಂದು ಹೇಳಲಾಗುತ್ತದೆ. ದಾನವು ಕೇವಲ ಭೌತಿಕ ವಸ್ತುಗಳ ನೀಡಿಕೆಯಾಗಿರದೆ ಮಾನವೀಯತೆ ಮತ್ತು ಸಹಾನುಭೂತಿಯ ಪ್ರತೀಕವಾಗಿರಬೇಕು. ನಿಸ್ವಾರ್ಥ ಮನಸ್ಸಿನಿಂದ ಮಾಡಿದ ದಾನವೇ ಶನಿಯ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯಲು ಸಹಕಾರಿಯಾಗುತ್ತದೆ. ಈ ರೀತಿಯ ಪರಿಹಾರ ಕ್ರಮಗಳನ್ನು ಅನುಸರಿಸುವುದರಿಂದ ಮೇಷ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ನಡೆಯುತ್ತಿರುವ ಅಡೆತಡೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಎಂಬ ವಿಶ್ವಾಸವಿದೆ. ಕೆಲಸ, ವ್ಯವಹಾರ, ಆರ್ಥಿಕ ಸ್ಥಿತಿ ಮತ್ತು ಸಂಬಂಧಗಳಲ್ಲಿ ಉಂಟಾಗುವ ಒತ್ತಡಗಳು ಮನಸ್ಸಿನ ಮಟ್ಟದಲ್ಲಿ ಶಮನಗೊಳ್ಳಲು ಸಹಾಯವಾಗುತ್ತದೆ. ಜೊತೆಗೆ ಶನಿ ದೇವರು ಕಲಿಸುವ ಶಿಸ್ತು, ಸಹನೆ ಮತ್ತು ಸತ್ಯನಿಷ್ಠೆ ಎಂಬ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಈ ಪರಿಹಾರ ಕ್ರಮಗಳ ಪರಿಣಾಮ ಇನ್ನಷ್ಟು ಗಾಢವಾಗುತ್ತದೆ. ಒಟ್ಟಿನಲ್ಲಿ ಮೇಷ ರಾಶಿಗೆ ಸೇರಿದವರಿಗೆ ಈ ವರ್ಷದ ಶನಿ ಸಾಡೆಸಾತಿಯ ಮೊದಲ ಚರಣವು ಕಷ್ಟಕರವಾಗಿದ್ದರೂ ಅದು ಜೀವನದಲ್ಲಿ ಶಿಸ್ತು, ಸಹನೆ ಮತ್ತು ಆತ್ಮಪರಿಶೀಲನೆಯ ಪಾಠವನ್ನು ಕಲಿಸುವ ಮಹತ್ವದ ಅವಧಿಯಾಗಿದೆ. ಈ ಸಮಯವನ್ನು ಧೈರ್ಯದಿಂದ, ಜಾಣ್ಮೆಯಿಂದ ಮತ್ತು ಸತ್ಯನಿಷ್ಠೆಯಿಂದ ಎದುರಿಸಿದರೆ ಶನಿ ನೀಡುವ ಪರೀಕ್ಷೆಗಳು ಮುಂದಿನ ದಿನಗಳಲ್ಲಿ ಸ್ಥಿರತೆ, ಪರಿಪಕ್ವತೆ ಮತ್ತು ದೀರ್ಘಕಾಲೀನ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ. ಈ ಅವಧಿಯನ್ನು ಒಂದು ಶಿಕ್ಷೆಯಂತೆ ಅಲ್ಲದೆ ಜೀವನವನ್ನು ಸುಧಾರಿಸಿಕೊಳ್ಳುವ ಅವಕಾಶವೆಂದು ಸ್ವೀಕರಿಸಿದರೆ ಮೇಷ ರಾಶಿಗೆ ಸೇರಿದವರು ಖಂಡಿತವಾಗಿ ಒಳಿತಿನ ದಾರಿಗೆ ಸಾಗಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.